2024ರಲ್ಲಿ ಈ ಒಂದು ಕಸ್ಟಮ್ ಡ್ಯೂಟಿನ ಕಡಿಮೆ ಮಾಡಿದ್ರು. 2 ವರ್ಷದಲ್ಲೇ ಈಗ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಅಂದರೆ ಗೋಲ್ಡ್ 6% ಇತ್ತು ಆಮದು ಸುಂಕ, ಈಗ ಅದನ್ನು 15%ಗೆ ಏರಿಸಿದ್ದಾರೆ. ಸಿಲ್ವರು 6% ಇತ್ತು, ಈಗ 15%ಗೆ ಏರಿಸಿದ್ದಾರೆ. ಪ್ಲಾಟಿನಮ್ 6.4% ಇತ್ತು, ಈಗ ಅದನ್ನು 15.4%ಗೆ ಏರಿಸಿದ್ದಾರೆ. ಸೊ ಈ ಹೊಸ ಇಂಪೋರ್ಟ್ ಡ್ಯೂಟಿ ಸ್ಟ್ರಕ್ಚರ್ ನೋಡಿದರೆ ಇದರಲ್ಲಿ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿನ 10% ಮತ್ತು ಇದರಲ್ಲಿ 5% ಏನಿದೆ ಅದನ್ನು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ಗೆ ಅಂತಲೇ ಸುಂಕ ಹಾಕ್ತಾರೆ. 10% ಬೇಸಿಕ್ ಕಸ್ಟಮ್ ಡ್ಯೂಟಿ, 5% ಅದನ್ನು ಅಗ್ರಿಕಲ್ಚರ್ ಅಂದರೆ ಅದರಲ್ಲಿ ಏನು ಕಲೆಕ್ಟ್ ಮಾಡ್ತಾರೆ ಅದನ್ನು ಕೃಷಿ ಮತ್ತು ಕೃಷಿಗೆ ಪೂರಕವಾದಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಬಳಸಿಕೊಳ್ಳಲಾಗುತ್ತೆ. ತಮಗೆ ಗೊತ್ತಿದೆ ಯಾಕೆ ಈ ಗೋಲ್ಡ್ಗೆ ಆಮದು ಸುಂಕವನ್ನು ಜಾಸ್ತಿ ಮಾಡಿದ್ದಾರೆ ಅಂದರೆ, ಈಗ ಇರಾನು ಮತ್ತು ಅಮೇರಿಕಾ ನಡುವೆ ನಡೀತಾ ಇರುವಂತಹ ಯುದ್ಧ, ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿರೋದು ಮತ್ತು ಈಗ ರುಪಿ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇರೋದು, ಬಂಗಾರವನ್ನು ನಾವು ಈ ವರ್ಷ ಸುಮಾರು 72 ಬಿಲಿಯನ್, ಕೇವಲ ಮೇಗೇನೆ 72 ಬಿಲಿಯನ್ ಡಾಲರ್ಸ್ ಕೊಟ್ಟು ಬಂಗಾರ ಖರೀದಿ ಮಾಡಿದ್ದೀವಿ. ಮತ್ತು ಬಂಗಾರವನ್ನು ತೆಗೆದು ಉದಾಹರಣೆಗೆ ಹೇಳ್ಬೋದಾದರೆ, ಒಂದು ಮಷೀನನ್ನು ತಗೊಂಡ್ರೆ ನಾವು ಇಂಪೋರ್ಟ್ ಮಾಡಿಕೊಂಡ್ರೆ ಆ ಮಷೀನ್ನಿಂದ ಏನಾದರೂ ಪ್ರೊಡಕ್ಷನ್ ಮಾಡ್ತೀವಿ, ಏನಾದರೂ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಿ, ಆ ಪ್ರಾಡಕ್ಟನ್ನು ಸೇಲ್ ಮಾಡ್ತೀವಿ. ಆ ಮೂಲಕ ನಾವು ಈ ದೇಶದ GDPಗೂ ಹೆಲ್ಪ್ ಮಾಡ್ತೀವಿ, ಎಕಾನಮಿನೂ ಕೂಡ ಇಂಪ್ರೂವ್ ಆಗುತ್ತೆ. ಬಂಗಾರನ ನಾವೇನು ಆಮದು ಮಾಡ್ಕೊಳ್ತೀವಿ, ಅದನ್ನು ತಿಜೋರಿಯಲ್ಲಿ ಇಡ್ತೀವಿ, ಬೇಕಾದಾಗ ಹಾಕ್ಕೊಳ್ತೀವಿ, ಆದರೆ ಅದರಿಂದ ಯಾವುದೇ ಪ್ರೊಡಕ್ಷನ್ ಆಗಲ್ಲ, ಅದರಿಂದ ಯಾವುದೇ ರೀತಿಯಂಥ ಲಾಭ ಬರೋದಿಲ್ಲ.